ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸವಿರುಚಿ ಅಡುಗೆ ಮನೆ. ಈಸಿಯಾಗಿ ರುಚಿಯಾಗಿ ಕಡಲೆಬೇಳೆ ಪಾಯಸ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಇವತ್ತು. ಬನ್ನಿ, ಬೇಕಾಗಿರೋ ಸಾಮಗ್ರಿಗಳೇನಂತ ನೋಡೋಣ. ಬೆಲ್ಲ ತೊಗೊಂಡಿದ್ದೀನಿ, ಒಂದು ಅರ್ಧ ಬೌಲಷ್ಟು ಬನ್ಸಿ ರವೆ, ಪಾಯಸಕ್ಕೆ ಹಾಕೋ ರವೆ ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಬಾದಾಮಿ ಮತ್ತು ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಬೌಲಷ್ಟು ಕಡಲೆಬೇಳೆನ 3ರಿಂದ 4 ವಿಜಿಲ್ಸ್ ಹೊಡೆಸಿ ಇಟ್ಕೊಂಡಿದ್ದೀನಿ. ಇದು ಒಂದು 5ರಿಂದ 6 ಜನಕ್ಕಾಗೋಷ್ಟು ಕ್ವಾಂಟಿಟಿಲಿ ಪಾಯಸ ನಾನು ಮಾಡ್ತಾಯಿರೋದು. ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಚಮಚಷ್ಟು ನೀರು ಹಾಕಿದ್ದೀನಿ. ಅದಕ್ಕೆ ನಾವು ತಗೊಂಡಿರೋ ರವೆ ಸೇರಿಸ್ಕೊಂಡು ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಬಿಡಬಾರ್ದು, ಗಂಟಾಗಿಬಿಡುತ್ತೆ ಅದು. ಈ ಥರ ಚೆನ್ನಾಗಿ ಅದನ್ನು ನೀವು ಮಿಕ್ಸ್ ಮಾಡ್ತಾ ಇರಬೇಕು ಚಮಚದ ಸಹಾಯದಿಂದ. ಇವಾಗ ಇದಕ್ಕೆ ನಾನು ಬೆಲ್ಲ ಸೇರಿಸ್ಕೊಳ್ತೀನಿ. ಇಲ್ಲಾಂದರೆ ನೀವು ಕಡಲೆಬೇಳೆ ಬೇಯಿಸ್ಕೊಳ್ತೀರಲ್ವ, ಆವಾಗಲೇ ನೀವು ಬೆಲ್ಲನ ಸೇರಿಸ್ಕೊಳ್ಬಹುದು. ಈ ಬೌಲ್ ಅಳತೆಯಿಂದ 2.5 ಬೌಲಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಬೆಲ್ಲ ಇವಾಗ ಆ ರವೆ ಹೇಗೆ ಕುದೀತಾ ಇರುತ್ತಲ್ವ, ಬೇಯುವಾಗಲೇ ಕರ್ಗೋಗಿಬಿಡುತ್ತೆ. ಇಷ್ಟೇ. ಇವಾಗ ಇದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಹೀಗೆ. ಈಗ ಹೀಟ್ಗೆ ಅದು ಬೆಲ್ಲ ಚೆನ್ನಾಗಿ ಕರಗುತ್ತೆ. ಆಮೇಲೆ ನಾವು ನೋಡಿ, ಇವಾಗ ಇದಕ್ಕೆ ಏಲಕ್ಕಿ ಹಾಕ್ಕೊಳ್ಳೋಣ. ಒಂದೇ ಆದರೆ ಸಾಕು. ಬೇಕು ಅಂದರೆ ನೀವು ಲವಂಗ ಕೂಡ ಒಂದು ಹಾಕ್ಕೋಬಹುದು. ಇವಾಗ ಚೆನ್ನಾಗಿ ಕುದೀತಿದೆ ರವೆ, ಅದಕ್ಕೆ ನಾನು ಕಡಲೆಬೇಳೆನ ಹಾಕ್ಕೊಂಡೆ ನೋಡಿ. ಇವಾಗ ಮತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5ರಿಂದ 6 ನಿಮಿಷ ಕುದಿಸಬೇಕು. ಆವಾಗ ಬೇಳೆ ಏನಿರುತ್ತಲ್ವ, ಅದು ಸಿಹಿ ಅಂಶನೆಲ್ಲ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಅಂದರೆ ಹೀರ್ಕೊಳ್ಳುತ್ತೆ. ಆವಾಗ ಟೇಸ್ಟಿಯಾಗಿ ಬರುತ್ತೆ ಪಾಯಸ. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳೋಣ ನೋಡಿ. ಇಷ್ಟೇ. ತುಂಬ ತೆಳ್ಳಗೆ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ನೀರನ್ನು ಬೇಕಿದ್ರೂ ಸೇರಿಸ್ಕೊಳ್ಬಹುದು. ನಮಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ನೀರು ಹಾಕ್ಕೊಂಡಿದ್ದೀನಿ. ಇದು ಆರಿದ ಮೇಲೆ ಕೂಡ ಗಟ್ಟಿಯಾಗುತ್ತೆ. ಸೊ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾವು ಹಾಕಿರೋ ಡ್ರೈ ಫ್ರೂಟ್ಸು, ಕಡಲೆಬೇಳೆ ಎಲ್ಲ ಒಟ್ಟಿಗೆ ಬಾಯಲ್ಲಿ ಸಿಗ್ತಾಯಿದ್ರೆ ಆ ರುಚಿನೇ ಬೇರೆ. ಇವಾಗ ನೋಡಿ, ನಾನೊಂದು ಚಿಕ್ಕ ಬೌಲ್ಗೆ ಸರ್ವ್ ಮಾಡಿಟ್ಕೊಂಡಿದ್ದೀನಿ. ಮೇಲೆ ಇನ್ನೂ ಟೇಸ್ಟ್ ಹೆಚ್ಚು ಮಾಡೋಕ್ಕೋಸ್ಕರ ಸ್ವಲ್ಪ ಹಸಿ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ. ಹೀಗೆ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ಪರ್ಫೆಕ್ಟಾಗಿರೋ ರುಚಿ ಸಿಗುತ್ತೆ. ಯಾಕೆ ತಡ, ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.